ಪ್ರತಿದಿನ 10 ವಾಹನಗಳನ್ನು, 100 ಜನರನ್ನ ಒಂದು ದಡದಿಂದ ಇನ್ನೊಂದು ದಡಕ್ಕೆ ದಾಟಿಸುತ್ತಿರುವ ಹೊಸನಗರ ತಾಲೂಕಿನ ಬಿಲ್ಸಾಗರ್ ಸಮೀಪದ ವೀಣಾ ಮತ್ತು ವಿಜಯ್ ದಂಪತಿಗಳ ಭೇಟಿ ತುಂಬಾ ಖುಷಿ ನೀಡಿತ್ತು. ವೀಣಕ್ಕ ಬಿಡುವಿನ ಸಂದರ್ಭದಲ್ಲಿ ಮತ್ತು ಪತಿಗೆ ತುರ್ತು ಕಾರ್ಯದ ಸಂದರ್ಭದಲ್ಲಿ ಲಾಂಚಿಗೆ ಸಾರಥಿಯಾಗಿ ಕೆಲಸ ಮಾಡುತ್ತಿದ್ದನ್ನ ಕೇಳಿ ಹೆಮ್ಮೆ ಅನಿಸಿತ್ತು. 10-15 ನಿಮಿಷಗಳ ಕಾಲ ಅವರ ಮಾತನ್ನು ಕೇಳಿದ ನಾನು ಉತ್ಸಾಹಗೊಂಡಿದ್ದೆ. ವೀಣಕ್ಕನ ಪತಿ ವಿಜಯಣ್ಣ ಪ್ರತಿದಿನ ಅನೇಕರನ್ನ ಸಮಯಕ್ಕೆ ಸರಿಯಾಗಿ ಲಾಂಚಿನಲ್ಲಿ ದಾಟಿಸುತ್ತಿರುವ ಸಾರಥಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ನಗ್ತಾ ಪ್ರತಿಯೊಬ್ಬರ ಬಳಿಯೂ ಸಮಾಧಾನವಾಗಿ ತಾಳ್ಮೆಯಿಂದ ಮಾತನಾಡುತ್ತಿದ್ದ ಇವರು ದಿನಂಪ್ರತಿ ಬೈಕಿನಿಂದ ಹಿಡಿದು ಕಾರು, ಆಟೋ ಇನ್ನಿತರ ಅನೇಕ ವಾಹನಗಳಿಗೆ ಶರಾವತಿ ಹಿನ್ನೀರಿನ ಮೇಲೆ ಪ್ರಾಕೃತಿಕ ಸೌಂದರ್ಯವನ್ನು ಉಣಬಡಿಸುತ್ತಿದ್ದಾರೆ. ಬಿಸಿಲನ್ನು, ಮಳೆಯನ್ನು, ಚಳಿಯನ್ನು ಲೆಕ್ಕಿಸದೆ ಪ್ರತಿದಿನವೂ ಇವರ ದಿನಚರಿ ಇದೆ. ತಮ್ಮ ಶಕ್ತಿಯನ್ನು ಬಳಸಿ ಹಗ್ಗವನ್ನು ಎಳೆದು ಲಾಂಚಿನಲ್ಲಿ ಪ್ರಯಾಣ ಮಾಡಬೇಕಾಗುತ್ತದೆ. ಆ ಕೆಲಸವನ್ನ ನಿನ್ನೆ ಭಾನುವಾರ ವೀಣಕ್ಕ ಮಾಡುತ್ತಿದ್ದನ್ನು ನೋಡಿ ವಿಶೇಷ ಅನುಭವ ನೀಡಿತ್ತು. ಈ ಹಿಂದೆ ಶಂಕರಣ್ಣನ ದಂಪತಿಗಳು ಕೂಡ ಹೀಗೆಯೇ ತುರ್ತು ಸಂದರ್ಭದಲ್ಲಿ ಅನೇಕರಿಗೆ ಆಪ್ತರಕ್ಷಕರಾಗಿದ್ದು ನೆನಪಿಗೆ ಬಂತು. ಒಂದು ದಡದಿಂದ ಇನ್ನೊಂದು ದಡಕ್ಕೆ ಮೀಟರುಗಟ್ಟಲೆ ದೂರವಿದ್ದು ಈ ದೂರವನ್ನು ಲಾಂಚಿನ ಮೇಲೆ ಪ್ರಯಾಣಿಸುವುದು ಒಂದು ರೋಮಾಂಚನಕಾರಿ ಅನುಭವ. ಇನ್ನು ಕೆಲವೇ ವರ್ಷಗಳಲ್ಲಿ ಈ ಲಾಂಚ್ ಕೂಡ ಇತಿಹಾಸದ ಪುಟಕ್ಕೆ ಸೇರಲಿದೆ. ಏನೇ ಇರಲಿ, ಈ ದಂಪತಿಗಳ ಕಾರ್ಯ ನಿಜಕ್ಕೂ ಮಾದರಿಯಾಗಿದ್ದು ಹೆಮ್ಮೆ ಪಡುವಂತಹ ಕೆಲಸ ಇದಾಗಿದೆ. ನಿಮ್ಮ ಕಾರ್ಯಕ್ಕೊಂದು ಕೋಟಿ ನಮನಗಳು.